ಎಷ್ಟೆಷ್ಟು ಒಳ್ಳೆ ರೀತಿಯಲ್ಲಿ ಹೋಮಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಭೆಯನ್ನ ಏರ್ಪಾಡು ಮಾಡಿದ್ದಾರೆ. ಎಲ್ಲ ಋಷಿಮುನಿಗಳೆಲ್ಲ ಸೇರಿದ್ದಾರೆ. ಹೇಗೆ ಗೂಗಲ್ ಮೀಟ್ ಅಲ್ಲಿ ಬಾಸ್ ಬರದೆ ಮೀಟಿಂಗ್ ಸ್ಟಾರ್ಟ್ ಆಗಲ್ಲ, ಹಂಗೆ ಅಲ್ಲಿಯೂ ಕೂಡ ಮುನಿಗಳಲ್ಲಿ ಶ್ರೇಷ್ಠರಾದವರು ವ್ಯಾಸ ಮುನಿಗಳು ಅವ್ರು ಬರದೆ ಸಭೆ ಪ್ರಾರಂಭ ಆಗ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಆ ವ್ಯಾಸ ಮುನಿಗಳು ಬರ್ತಾರೆ. ವ್ಯಾಸ ಮುನಿಗಳು ಬಂದು ಅಲ್ಲಿ ಕುತ್ಕೊಂಡಾಗ ನಾರದ ಮುನಿಗಳು ಕೇಳ್ತಾರಂತೆ, ನಾವು ಈಗ ತ್ರೇತಾಯುಗದಲ್ಲಿದ್ದೀವಿ, ಸಾಕ್ಷಾತ್ ಭೂಲೋಕದಲ್ಲಿ ಶ್ರೀರಾಮಚಂದ್ರ ಪರಮಾತ್ಮನೇ ಅವತಾರ ಮಾಡಿದ್ದಾನೆ, ಯಾರಿಗೂ ಕೂಡ ಪಾಪದ ಲೇಷ ಇಲ್ಲ, ಯಾರು ಪಾಪ ಮಾಡಿದ್ರೆ ಇರಲ್ಲ. ಯಾಕಂದ್ರೆ ಸಾಕ್ಷಾತ್ ಭೂಮಿಯಲ್ಲಿ ಶ್ರೀರಾಮ ಪರಮಾತ್ಮನೇ ಇರಲ್ಲ, ಬೇರೆಯವ್ರು ಪಾಪ ಮಾಡಿದ್ರೆ ಆ ಪಾಪವನ್ನು ಅಂದ್ಕೊಳ್ಬೇಕಾಗುತ್ತೆ. ಹಾಗಾಗಿ ಪರಮಾತ್ಮನೇನಿದ್ದಾನೆ, ಯಾರಿಗೂ ಪಾಪದ ಲೇಷ ಇಲ್ಲ ತ್ರೇತಾಯುಗ. ನೆಕ್ಸ್ಟ್ ಬರೋದು ದ್ವಾಪರ ಯುಗ. ಆ ದ್ವಾಪರ ಯುಗದಲ್ಲಿ ಆಗ್ಬೇಕಾದ್ರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಎಲ್ಲಾರ ಮನೆಗೆ ಹೋಗಿ ಬೆಣ್ಣೆ ಕರೀತಾನೆ, ಅಂದ್ರೆ ಅವರ ಬೆಣ್ಣೆ ಜೊತೆಗೆ ಅವರ ಪಾಪಗಳನ್ನು ಕೂಡ ಕತ್ಕೊಂಡು ಬಂದ್ಬಿಡ್ತಾನೆ. ಅಲ್ಲಿಯೂ ಕೂಡ ಪಾಪ ಮಾಡಿದವರು ಯಾರು ಇಲ್ಲ ದ್ವಾಪರ ಯುಗದಲ್ಲೂ. ಆದ್ರೆ ಕಲಿಯುಗದಲ್ಲಿ ಆಗ್ಬೇಕಾದ್ರೆ ಹೆಜ್ಜೆಗೆ ಪಾಪಗಳನ್ನು ಮಾಡ್ತಾರೆ. ಆ ಪಾಪದ ಪ್ರಾಯಶ್ಚಿತ್ತಕ್ಕೆ ಏನ್ ಮಾಡಬೇಕು, ಯಾರನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ ಆ ನಾರದ ಮುನಿಗಳು ವ್ಯಾಸ ಮುನಿಗಳನ್ನು ಕುರಿತು ಕೇಳಿದಾಗ ವ್ಯಾಸ ಮುನಿಗಳು ತಿಳಿಸ್ತಾರೆ, ಕಲೋ ದುರ್ಗೋ ವಿನಾಯಕೋ ಲಕ್ಷ್ಮೀ ಸಹಿತ ಸತ್ಯನಾರಾಯಣ. ಕಲೋ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಲಕ್ಷ್ಮೀ ಸತ್ಯನಾರಾಯಣ, ದುರ್ಗೆ ಮತ್ತೆ ಗಣಪತಿ ಈ ಮೂರನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಶೀಘ್ರ ವರವನ್ನು ಕೊಡ್ತಾರೆ. ಉಳಿದ ಯಾರು ಕೃಷ್ಣ, ಧನ್ವಂತರಿ, ಲಕ್ಷ್ಮೀ ನರಸಿಂಹ ಕೊಡಲ್ವ ಅಂದ್ರೆ ಕೊಡ್ತಾರೆ, ಆದ್ರೆ ಶೀಘ್ರ ಫಲದಾಯಕರು ಇವರು ಮೂರು ಅಂತ. ಉದಾಹರಣೆಗೆ ಗಣಪತಿಗೆ ಕ್ಷಿಪ್ರ ಪ್ರಸಾದ ಅಂತ ಹೇಳ್ತಾರೆ. ಕ್ಷಿಪ್ರ ಅಂದ್ರೆ ಬೇಗ ವರವನ್ನ, ಶೀಘ್ರವಾಗಿ ವರವನ್ನು ಕೊಡ್ತಕ್ಕಂಥದ್ದು ಅಂತ. ಲಕ್ಷ್ಮೀ ಸತ್ಯನಾರಾಯಣ ಅಂತ ಹೇಳಿದ್ರೆ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ತಕ್ಕಂಥದ್ದು ಆ ವ್ರತ. ಮತ್ತೊಂದು ಆ ದುರ್ಗೆ ಅಂತ ಹೇಳಿದ್ರೆ ದುರ್ಗತಿ ನಾಶಿನಿ, ನಮ್ಮ ದುರ್ಗತಿಗಳನ್ನೆಲ್ಲ ನಾಶ ಮಾಡತಕ್ಕಂಥವಳು ಆ ದುರ್ಗೆ ಅಂತ. ಹೀಗೆ ಮೂರು ರೀತಿಯಾಗಿ ಅವರ ಆರಾಧನೆಗಳನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಸರಿ, ಇಷ್ಟು ಹೇಳಿದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಾರದರಿಗೆ ಪುನಃ ಕ್ವಶನ್ ಕೇಳ್ತಾರೆ ವ್ಯಾಸಮುನಿಗಳ ಹತ್ರ, ಅಲ್ಲ ಇದನ್ನ ಯಾರು ಮಾಡ್ಬೇಕು, ಬರೀ ಬ್ರಾಹ್ಮಣ ಮಾತ್ರ ಮಾಡ್ಬೇಕಾ, ಕ್ಷತ್ರಿಯ ಅವಶ್ಯ ಯಾರು ಬೇಕಾದ್ರೂ ಇದನ್ನ ಮಾಡ್ಬೋದು ಅಂತ ಕೇಳಿದ್ರೆ, ಯಾರು ಬೇಕಾದ್ರೂ ಪೂಜೆಯನ್ನ ಮಾಡ್ಬೋದು, ತಿಳಿದಿತ್ತು ಅಂದ್ರೆ ನೀವೇ ಮಾಡಬೇಕು, ತಿಳಿದಿಲ್ಲ ಅಂದ್ರೆ ಆಚಾರ ಕರೆಸಿ ಅವ್ರ ಮುಖಾಂತರ ಮಾಡಿಸ್ಬೇಕು ಅಂತ ಈ ರೀತಿಯಾಗಿ ಹೇಳ್ತಾರೆ. ಇಷ್ಟು ಹೇಳಿದ್ರು ಮತ್ತೆ ತೃಪ್ತಿ ಆಗಲ್ಲ ನಾರದರಿಗೆ. ಮತ್ತೆ ಪುನಃ ಪ್ರಶ್ನೆ ಮಾಡ್ತಾರೆ, ಅಲ್ಲ ಸತ್ಯನಾರಾಯಣ ಪೂಜೆನ ಯಾವಾಗ ಮಾಡಬೇಕು, ಬೆಳಿಗ್ಗೆನೆ ಮಾಡಬೇಕು, ಸಂಜೆ ಮಾಡ್ಬೋದಾ ಅಂತೇಳಿ. ಪುರಾಣಗಳಲ್ಲಿ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ. ವ್ರತವನ್ನ ಇದಕ್ಕೆ ಮಾತ್ರ ವಿಶೇಷವಾಗಿ ಸತ್ಯನಾರಾಯಣ ಕಲ್ಪೋಕ್ತ ಪೂಜೆಗೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ, ಮಧ್ಯಾಹ್ನ ಊಟ ಆಗಿ ನೀವು ಮಲ್ಕೊಂಡಿರ್ತೀರಾ, ಯಾರ ಮನೆಗೂ ಊಟಕ್ಕೆ ಹೋಗಿರ್ತೀರಾ, ಸತ್ಯನಾರಾಯಣ ಪೂಜೆ ಅವ್ರ ಮನೇಲಿ ಆಗಿರುತ್ತೆ, ನೋಡಿ ನಿಮ್ಗೆ ತುಂಬಾ ಖುಷಿಯಾಗಿರುತ್ತೆ ಮನಸ್ಸಲ್ಲಿ. ಊಟ ಮಾಡ್ಬಿಟ್ಟು ಮನೇಲಿ ಬಂದು ಮಲ್ಕೊಂಡಿರ್ತೀರಾ, ನಮ್ಮ ಮನೇಲಿ ಅವ್ನು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡು ಅಂತ ನಿಮ್ಮ ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕು, ಸಾಯಂಕಾಲ ವೇಳೆ ಪೂಜೆ ಮಾಡ್ಬೋದಂತೆ. ಅಷ್ಟು ಮಹತ್ವ ಆ ವ್ರತಕ್ಕೆ ಕೊಟ್ಟಿದ್ದಾರೆ ಅಂತ. ಅಷ್ಟೊಂದು ಮಹತ್ವ. ಮಧ್ಯಾಹ್ನ ಊಟ ಆಗಿ ನಾವು ಮಲ್ಕೊಂಡ್ಬಿಟ್ಟಿದ್ರೆ ಅಂತ ತಪ್ಪಿಸ್ಕೊಳ್ಳಂಗಿಲ್ಲ ಅಂತೆ, ಮನಸ್ಸಲ್ಲಿ ಬಂತು ಅಂದ್ರೆ ಇಮಿಡಿಯೇಟ್ ನೀವು ಮಾಡ್ಬೋದು. ಅಷ್ಟೊಂದು ಮಹತ್ವ ಇದಕ್ಕೆ ಕೊಟ್ಟಿದ್ದಾರೆ. ಬೇರೆದಕ್ಕಾದ್ರೆ ಮುಹೂರ್ತ, ಗಳಿಗೆ ಇತ್ಯಾದಿಗಳನ್ನೆಲ್ಲ ನೋಡ್ಬೇಕಾಗುತ್ತೆ. ಇದಕ್ಕೆ ಹಾಗಿಲ್ವಲ್ಲ, ನೀವು ಯಾವಾಗ ಮನಸ್ಸು ಯಾವತ್ತು ಅವಾಗ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮೀ ಸತ್ಯನಾರಾಯಣನನ್ನ ಆರಾಧನೆ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ನಾರದ ಮುನಿಗಳಿಂದ ವ್ಯಾಸ ಮುನಿಗಳ ಬಾಯಿಂದ ಬಂದಿರತಕ್ಕಂಥದ್ದು ಲಕ್ಷ್ಮೀ ಸತ್ಯನಾರಾಯಣ ಕಲ್ಪೋಕ್ತ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಆ ಮೊದಲನೇ ಅಧ್ಯಾಯದ ಕಥಾ ಸಾರಾಂಶವನ್ನ ಆ ಕಲಶ ಅಂತರ್ಗತನಾಗಿರ್ತಕ್ಕಂಥ ನವಧಾನ್ಯ ಅಂತರ್ಗತನಾಗಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಕುಲದೇವತ ಲಕ್ಷ್ಮೀ ನರಸಿಂಹದಿಂದ ಲಕ್ಷ್ಮೀ ನರಸಿಂಹನ ಪಾದಾರಗಳಿಗೆ ಅರ್ಪಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಅಥ ಪ್ರಥಮೋಧ್ಯಾಯ ಅಂತೆ ಪ್ರಥಮೋಧ್ಯಾಯ ಅಂತೆ ಒಂದೆರಡು ಹಣ್ಣುಗಳನ್ನು ತಟ್ಟೆಯಲ್ಲಿ ಇಟ್ಕೊಳ್ಳಿ. ಒಂದೆರಡು ಹಣ್ಣು ಯಾವ್ದಾದ್ರು ಅಂತ ನಿಖಿಲ ಗುಣಗಣಾದೋ ನಿತ್ಯ ನಿರ್ಮುಕ್ತ ದೋಷ ಸರಸಜನೆ ಸೋ ಶ್ರೀಪತಿರ್ಮಾನದೋನಃ राजाय वसक्य साहिने नमो नमः श्रवणाय कुर्महे समे कामान् कामकामाय मक्यं कामेश्वरो ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ನಾರದರು ಕೇಳಿದಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಯಾರು ಬೇಕಾದ್ರೂ ಪೂಜೆನ ಮಾಡ್ಬೋದು ಅಂತ ಹೇಳಿದ್ರು. ಅದಕ್ಕೆ ಒಬ್ಬ ಬ್ರಾಹ್ಮಣ ಇರ್ತಾನೆ, ಅವನಿಗೆ ಆ ಸ್ವಾಮಿಯ ಕೃಪಾ ಕಟಾಕ್ಷ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಬ್ಬ ಬ್ರಾಹ್ಮಣ ಇರ್ತಾನೆ, ಬಹಳ ಮನೆಯಲ್ಲಿ ಎಲ್ಲರೂ ದೊಡ್ಡವರು ಬೈತಾ ಇರ್ತಾರೆ ಮಕ್ಕಳಿಗೆ. ದೊಡ್ಡವರು ಹೇಳ್ತಾರೆ ಬೇರೆಯವ್ರು ದರಿದ್ರ ಅಂತ ಬೈತಾರೆ. ಯಾಕೆ ದರಿದ್ರ ಆದಂಗೆ ಆಗ್ತೀಯ ಅಂತ. ದರಿದ್ರ ಪದದ ಅರ್ಥ ಏನಂದ್ರೆ ಒಂದು ಹೊತ್ತು ಕೂಡ ತಿನ್ಲಿಕ್ಕೆ ಯೋಗ್ಯತೆ ಇರೋದಿಲ್ಲ. ಏನಾದ್ರೂ ಒಂದು ಹೊತ್ತು ತಿನ್ಬೇಕು, ಒಂದು ಊಟ ಮಾಡ್ಬೇಕು ಅಂತ ಹೇಳಿದ್ರೆ ಭಿಕ್ಷೆ ಕೊಡಬೇಕು. ಭಿಕ್ಷೆಯಲ್ಲಿ ಏನ್ ಕೇಳಿದ್ರೆ ಏನ್ ಬಂದಿರುತ್ತೋ ಅದನ್ನೇ ಸ್ವೀಕಾರ ಮಾಡ್ಕೊಂಡು ಜೀವನವನ್ನು ಪಾಲಿಸಬೇಕು. ಇಂತಹ ಸ್ಥಿತಿಗತಿಯನ್ನು ಒಬ್ಬ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣ ಹೇಗೆ ಆ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಉನ್ನತ ಸ್ಥಾನಮಾನವನ್ನ ಗಳಿಸ್ದ ಅಂತ ತಿಳ್ಕೊಳ್ಳೋದು. ಎಲ್ಲಾರ ಮನೆಗೆ 10 ವರ್ಷಗಳಿಂದ ಭಿಕ್ಷಾಟನೆ ಮಾಡ್ತಾ ಇರ್ತಾನೆ. ಎಲ್ಲಾರ ಮನೆಗೆ ಹೋದ್ರು ಕೂಡ, ಯಾರ ಮನೆಯಲ್ಲಿ ಭಿಕ್ಷೆ ಹೋಗಿ ಕೇಳಿದ್ರು ಕೂಡ ಎಲ್ಲರೂ ಅವನಿಗೆ ಹಳಸಿದ್ದನ್ನೇ ಕೊಡ್ತಾ ಇರ್ತಾರಂತೆ. ಅದನ್ನೇ ಅವನು ಹೆಂಡತಿ ಮಕ್ಕಳು ಸ್ವೀಕಾರ ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಬಹಳ ಬೇಸತ್ತು ಬಿಟ್ಟಿರ್ತಾನೆ. ಒಂದು ಮನೆಗೆ ಹೋಗ್ತಾನೆ,
ಇದೇನ್ ಪೂಜೆ ಇದು ಅಂತ ಕೇಳ್ತಾನೆ. 10 ವರ್ಷಗಳಿಂದ ಕೇಳ್ತಿರ್ತಾನೆ, ನೋಡ್ತಾನೆ, ಏನು ಸಂಬಂಧ ಅಲ್ಲ. ಇದನ್ನ ನೋಡಿದಾಗ, ಈ ಒಂದು ಪೂಜೆ ನೋಡಿದಾಗ ಮನಸ್ಸಿಗೆ ಏನೋ ಆಹ್ಲಾದಕರ ಆಗುತ್ತೆ, ನನಗೆ ಬಹಳ ಸಂತೋಷ ಆಗುತ್ತೆ. ಕೇಳ್ತಾರೆ, ಇದೇನ್ ಪೂಜೆ ಇದು, ಯಾವ ಪೂಜೆ ಇದು ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ, ಇದು ಲಕ್ಷ್ಮೀ ಸತ್ಯನಾರಾಯಣ ಕಲ್ಪಕ್ರಮದಲ್ಲಿ ಈ ಪೂಜೆಗಳನ್ನು ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ. ಅವ್ರು ತಲೆನೇ ಕೇಳಿಸ್ಕೊಳ್ಳೋಲ್ಲ, ಒಂದು ತೂಟ ಸಿಕ್ಕರೆ ಸಾಕು ನನಗೆ, ನನ್ನ ಇಷ್ಟಾರ್ಥಗಳೆಲ್ಲ ಬಹಳ ದೂರ ಆಯ್ತು ಅಂತ ಹೇಳಿ ಸುಮ್ಮನೆ ಇರ್ತಾರೆ. ನಿನ್ನ ಕಷ್ಟಗಳೆಲ್ಲ ಅಂತ ತಕ್ಷಣ ನಾನು ಮಾಡ್ತೇನೆ ಅಂತಾನೆ. ಅಂದ್ರೆ ಪರಿಹಾರ ಆಗುತ್ತೆ ಅಂತ ಕೇಳೋ ಪುರುಸತ್ತಿಲ್ಲ, ನಾನು ಮಾಡ್ತೇನೆ ಅಂತ. ಅಷ್ಟು ಕಷ್ಟದಲ್ಲಿ ಬಂದ್ಬಿಟ್ಟಿರ್ತಾರೆ ಪಾಪ. ನಾನು ಮಾಡ್ತೇನೆ ಅಂತ ಏನ್ ಮಾಡ್ಬೇಕು? ಯಥಾಶಕ್ತಿ ನಿಮ್ಮ ಕೈಲೇ ಇರುತ್ತೋ ಅದನ್ನ ಸಮರ್ಪಣೆ ಮಾಡಬೇಕು, ಅಥವಾ ನಿಮ್ಮ ಕೈಲಿ ಯಥಾಶಕ್ತಿ ಯಥಾಮತಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸರಿ, ನಾನು ಇವತ್ತೇ ಭಿಕ್ಷಾಟನೆ ಏನ್ ಮಾಡ್ತೀನೋ, ಭಿಕ್ಷಾಟನೆ ಮಾಡಿದ್ರೆ ನನಗೆ ಏನ್ ಸಿಕ್ಕಿರುತ್ತೋ ಅದರಲ್ಲಿ 50 ಭಾಗವನ್ನು ದೇವರಿಗೆ ಸಮರ್ಪಣೆ ಮಾಡಿ ಉಳಿದಿದ್ದನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಸಂಕಲ್ಪನೆ ಮಾಡಿ ಹೋಗ್ತಾನೆ. ಭಿಕ್ಷೆಗಂತೆ ಹೋಗ್ತಾನೆ. ಒಬ್ಬರ ಮನೆಯಲ್ಲಿ ಹೀಗೆ ಪೂಜೆ, ಇನ್ನೊಬ್ಬರ ಮನೆಯಲ್ಲಿ ಪೂಜೆ ನಡೀತಾ ಇರುತ್ತೆ. ಅದನ್ನ ನೋಡಿ ಒಬ್ಬರ ಮನೇಲಿ ಪೂಜೆ ಆಗ್ತಿದೆ ಅಂದ್ರೆ ಹಿಂದಿನ ದಿವಸ ಹಳಸಿದ್ದನ್ನು ಯಾರು ಕೂಡ ಇರೋದಿಲ್ಲ, ಮನೇಲಿ ಪೂಜೆ ಇದೆ ಅಂತ ಹೇಳಿ ಅವತ್ತಿನ ದಿವಸ ಹೊಸದಾಗಿ ಅಡಿಗೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇವನು ಭಿಕ್ಷಾಂದೇಹಿ ಅಂತ ಕೇಳ್ತಾನೆ, ಪೂಜೆ ಆಗ್ತಾ ಇರುತ್ತೆ. ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ನಿನ್ನ ಅನಾಯಾಸವಾಗಿ ಬಂದ್ಬಿಟ್ಟಿದ್ಯಾ, ನಿನ್ ಬರಿಗೆ ಕಳ್ಸಕ್ ಆಗಲ್ಲ ನಮ್ಗೆ, ಹಿಂದಿನ ದಿವಸದ್ದು ಏನು ತೆಗೆದಿರ್ತಿಲ್ಲ ನಾವು, ಮನೇಲಿ ಪೂಜೆ ಆಗಿದೆ, ಅಡಿಗೆ ಆಗಿಲ್ಲ, ನೀವು ಊಟಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಕೈ ತುಂಬಾ ದವಸ ಧಾನ್ಯಗಳನ್ನು ಕೊಟ್ಟು ಕಳಿಸ್ತಾರೆ. ಅವ್ರಿಗೆ ಎಲ್ಲ ಸಂತೋಷ. ಒಂದು ದಿನನೂ ನನಗೆ ಅವತ್ತು ಮಾಡಿದ ಅಡಿಗೆ ಸಿಗ್ತಾ ಇರ್ಲಿಲ್ಲ, ಹಳಸಿದ್ದೇ ಸಿಗ್ತಾ ಇತ್ತು. ಆದ್ರೆ ನನ್ನ ಸಂಕಲ್ಪದ ಪ್ರಭಾವ ಹೇಗಿದೆ ಅಂದ್ರೆ ನನಗೆ ನಾನೇ ರುಚಿಯಾಗಿ ಮಾಡ್ಕೊಂಡು ತಿನ್ನುವ ಒಂದು ಭಾಗ್ಯ ನನಗೆ ಸಿಕ್ಕಿದೆ, ದವಸ ಧಾನ್ಯ ಸಿಕ್ಕಿದೆ, ನನಗೆ ಏನ್ ಬೇಕಾದ್ರೂ ರುಚಿಯಾಗಿ ನಾ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ ಸಿಕ್ಕಿರ್ತಕ್ಕಂಥ ದವಸ ಧಾನ್ಯಗಳನ್ನ 75 ಭಾಗವನ್ನ ದೇವರಿಗೆ ಸಮರ್ಪಣೆ ಮಾಡಿ, 50 ಅಂತ ಹೇಳಿದ 75 ಖುಷಿಯಲ್ಲಿ ಮಾಡಿ, ಇನ್ನು 25 ಭಾಗವನ್ನು ತಾನು ಸ್ವೀಕಾರ ಮಾಡ್ತಾನೆ. ಹೀಗೆ ಪ್ರತಿ ಸಲನೂ ಹೋಗಿ ಭಿಕ್ಷಾಟನೆಗೆ ಹೋಗ್ತಾನೆ, ಏನ್ ಸಿಗುತ್ತೋ ಅದನ್ನ ತಾನು ಸ್ವೀಕಾರ ಮಾಡ್ತಾನೆ, ದೇವರಿಗೆ ಸಮರ್ಪಣೆ ಮಾಡ್ತಾನೆ, ತಾನು ಸ್ವೀಕಾರ ಮಾಡ್ತಾನೆ. ಹೀಗೆ ಮಾಡ್ತಾ 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 ದಟ್ಟ ದರಿದ್ರನಾಗಿರ್ತಕ್ಕಂಥ ಬ್ರಾಹ್ಮಣ ಅವನು ಉನ್ನತ ಸ್ಥಾನಮಾನಕ್ಕೆ ಹೋಗ್ತಾನೆ. ಹೇಗೆ ಅಂತ ಹೇಳಿದ್ರೆ ದೇವರಿಗೆ ಸಮರ್ಪಣೆ ಮಾಡೋದು, ತಾನು ಸ್ವೀಕಾರ ಮಾಡೋದು ಸ್ವೀಕಾರ ಮಾಡೋದು ಮಾಡ್ತಾ 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 ಯಾರ ಮನೆಗೆ ಹೋದ್ರೆ ನಿನಗೆ ಹಳಸಿದ್ದನ್ನ ಕೊಡ್ತಾ ಇದ್ರು ಅವರೇ ಅವನನ್ನ ಕರೆದು ಬಿಟ್ಟು, ನಮ್ಮ ಮನೇಲಿ ಇವತ್ತೊಂದು ಪೂಜೆ ಆಗಿದೆಪ್ಪ, ನೀನ್ ಬ್ರಾಹ್ಮಣ ಇದೆ, ಅನಾಯಾಸವಾಗಿ ಬಂದಿದೆ, ಬಾ ನೀನ್ ಫಸ್ಟ್ ಊಟ ಮಾಡುವಾಗ ಆಮೇಲೆ ನಾನು ಊಟ ಮಾಡ್ತೀವಿ. ಅಂದ್ರೆ ಎಲ್ಲಿಂದ ಎಲ್ಲಿಗೆ ನೋಡಿ, ಒಬ್ಬ ಹಳಸಿದ್ದನ್ನ ಕೊಡ್ತಕ್ಕಂಥ ಬ್ರಾಹ್ಮಣನ ಅವರೇ ಕರೆದು ಬಿಟ್ಟು ಅವನಿಗೆ ಊಟಕ್ಕೆ ಹಾಕಿ ಅವನ ಊಟ ಆದ್ಮೇಲೆ ತಾವು ಊಟ ಮಾಡ್ತಾ ಇದ್ರು. ಇಂತಹ ಸ್ಥಾನಮಾನವನ್ನ ಆ ಬ್ರಾಹ್ಮಣನಿಗೆ ಆ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಆಯ್ತು ಅಂತ ಹೇಳ್ತಾ ಆ 2ನೇ ಅಧ್ಯಾಯದ ಕಥಾ ಸಾರವನ್ನ ಆ ಕಲಶ ಅಂತರ್ಗತನಾಗಿರ್ತಕ್ಕಂಥ ವಾರ್ತೆಯ ಮುಖ್ಯ ಪ್ರಾಣ ಅಂತರ್ಗತ ಕುಲದೇವತಾ ಲಕ್ಷ್ಮೀ ನರಸಿಂಹನ ಪಾದಾರಂಭಗಳಿಗೆ ಅರ್ಪಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಯಜ್ಞೇನ ಯಜ್ಞಮಾಯಿತ ದೇವಾಸ್ಥಾನಿ ಧರ್ಮಾಣ ಪ್ರಥಮಾನ್ಯ ಸನ್ನತ್ತಿ ಹನಾಕಂ ಮಹಿಮಾನ ಸಚಂತೈತ್ರ ಪೂರ್ವೇ ಸಾಧ್ಯ ಸಂತಿ ದೇವಾ ಸಂಸೃಷ್ಟಂ ಧನಮುಭಯಂ ಧನಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯ ಭೀಂ ದದಾನ ಹೃದಯ ಕ್ಷೇತ್ರ ವಪರ ಆದಿದಾಸೋ ಅಪನಿರಾಯಂತಾಂ ಓಂ. जयति हरिरचिन्त्य सर्वदेवैकवन्द्यः परम गुरुरभीतावत्सज्जनानां निखिल गुणगणानो नित्यनिर्मुक्तदोषः श्रीरस्वर्तिर्मानदूनः राजाधिराजाय पदस्य साहिने नमो यम्मे श्रवणाय कुर्महे समे कामाय मह्यं कामेश्वरो वरेश्वरो ददातु कुबेराय वै श्रवणाय महाराजाय नमः रक्षां धारयामि. ಕೈಲಿ ಹೂ ಮಂತ್ರ ಆಗ್ತದೆ, ಆ ಅನ್ನದ ತೆಗೆದು ಆ ತರ ನೈವೇದ್ಯ. ಬ್ರಾಹ್ಮಣ ಆಯ್ತು, ಇಲ್ಲ ಕ್ಷತ್ರಿಯ. ಬ್ರಾಹ್ಮಣನ ಗುಣ ಏನಪ್ಪಾ ಅಂತ ಹೇಳಿದ್ರೆ ಒಳ್ಳೆದನ್ನ ಬಯಸೋದು, ಇನ್ನೊಬ್ಬರಿಗೆ ವೇದಾಧ್ಯಯನಗಳನ್ನ ಮಾಡಿಕೊಂಡು ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತ ಬಯಯೋದು. ಯಾವಾಗ ಬ್ರಾಹ್ಮಣನ ಗುಣ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರೆ ಎಲೆಕ್ಷನ್ ಬಂದಾಗ ನಮ್ ಚೆನ್ನಾಗಿ ಹೋಗ್ತಾರೆ, ನಾವು ಅವರಿಗೆ ಊಟ ಗೆಲ್ಲಿಸ್ತೇವೆ. ಸೊ ಯಾರೇನೇ ಅಂದ್ರೂ ನಾವು ಅವರಿಗೆ ಇದನ್ನು ಒಳ್ಳೆದನ್ನ ಬಯಸೋದು, ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತ ಹೇಳೋದೇ ಬ್ರಾಹ್ಮಣನ ಗುಣ. ಕ್ಷತ್ರಿಯನ ಗುಣ ಏನಪ್ಪಾ ಅಂತ ಹೇಳಿದ್ರೆ ಯುದ್ಧವನ್ನ ಸಾರೋದು, ಬರ್ತೆ ಅವನಲ್ಲಿ ಮ್ಯಾನೇಜ್ಮೆಂಟ್ ಮಾಡೋ ಸ್ಕಿಲ್ಸ್ ಇರುತ್ತೆ, ರಾಜ್ಯವನ್ನು ಪರಿಪಾಲನೆ ಮಾಡುವ ಸಾಮರ್ಥ್ಯ ಇರ್ತಕ್ಕಂಥ ಕ್ಷತ್ರಿಯ. ಒಬ್ಬ ರಾಜ ಇರ್ತಾನೆ, ಆ ರಾಜ್ಯವನ್ನು ಎಷ್ಟು ರೀತಿಯಾಗಿ ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ ರಾಮರಾಜ್ಯ ಅಂತ ನಾವು ಕೇಳಿರ್ಬೋದು. ಎಷ್ಟು ಅದ್ಭುತವಾದಂತಹ ರಾಮರಾಜ್ಯ ಅಂತ ಹೇಳಿದ್ರೆ ದಾರಿಯಲ್ಲಿ ಇಬ್ಬರು ದಂಪತಿಗಳು, ಹೊಸದಾಗಿ ಮದುವೆ ದಂಪತಿಗಳು ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ವಜ್ರ ವೈಡೂರುಗಳು ಬಿದ್ದಿರ್ತಾರೆ ದಾರಿಯಲ್ಲಿ. ಅದನ್ನ ನೋಡಿ ಹೆಂಡತಿ ಹೇಳ್ತಾರಂತೆ, ನೋಡಿ ಇಷ್ಟೊಂದು ವಜ್ರ ವೈಡೂರು ತಗೊಂಡೋಣ ಅಂತ ಹೇಳ್ತಾನೆ. ಅದಕ್ಕೆ ಗಂಡ ಹೇಳ್ತಾನೆ, ನಮಗೆ ಬೇಕಾದಷ್ಟು ಇದೆಲ್ಲ ಮನೆಯಲ್ಲಿ, ಸಂಪತ್ತಿನ ವಿಚಾರದಲ್ಲಿ ತೃಪ್ತಿ ಭಾವನೆ ಬರೋದು ಸಾಧ್ಯವೇ ಇಲ್ಲ. ಅಂತದ್ದು ತೃಪ್ತಿ ಭಾವನೆ ಬರೋಷ್ಟು ಒಳ್ಳೆ ರೀತಿಯಲ್ಲಿ ರಾಜ್ಯ ಪರಿಪಾಲನೆ ಮಾಡ್ತಾ ಇರ್ತಾರೆ. ಅಂತಹ ರಾಜ್ಯಕ್ಕೆ ಬರಗಾಲ ಬಂದ್ಬಿಡುತ್ತಂತೆ. ಏನು ಅಲ್ಲಿ ಬಿದ್ದಿದ್ದನ್ನ ತಗೊಂಡೋಗಿರಲ್ಲ ಅಂತವ್ರು ಬೇರೊಂದು ಮನೆಗೆ ಹೋಗ್ಬಿಟ್ಟು ಅವರನ್ನ ನಾಶ ಮಾಡಿ ಅವರಲ್ಲಿರೋ ಸಂಪತ್ತನ್ನ ತಾವು ತಗೊಂಡು ಜೀವನ ಮಾಡಿ ಶುರು ಮಾಡ್ತಾರೆ. ಅಂದ್ರೆ ರಾವಣನ ರಾಜ್ಯ ಪರಿವರ್ತನೆ ಆಗ್ಬಿಡುತ್ತಂತ ರಾಜ್ಯ. ಯಾಕೆ ಹೀಗಾಯ್ತು ಅಂತ ಹೇಳಿ ಬಹಳ ನಾವೇನೇ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ 108 ವಿದ್ಯೆಗಳು ಬಂದ್ರೆ ನಾವೇನ್ ಮಾಡ್ತೇವೆ, ಗೊತ್ತಿರೋ ಆಚಾರನ ಅಥವಾ ಜ್ಯೋತಿಷನ ಕೇಳಿ ಅವ್ರ ಹತ್ರ ಕೇಳ್ಕೊಡ್ತೇವೆ, ಏನಾಗ್ತದೆ ನೋಡಿ ನಮ್ಗೆ ಗ್ರಹಗತಿಗಳು ಏನೇನು ಅಂತೇಳಿ. ಅದೇ ರೀತಿ ಇಲ್ಲಿ ಏನ್ ಮಾಡ್ತಾನೆ, ಆ ಕುಲ ಗುರುಗಳನ್ನು ಹೋಗಿ ಕೇಳ್ತಾನೆ ಆ ರಾಜ. ಅವಾಗ ರಾಜ ಹೇಳ್ತಾನೆ,
ನೀನು ಯಾವತ್ತೋ ಒಂದ್ ದಿವಸ ಬರಿಗೇಲ್ ಬಂದಿದ್ಯಾ, ಬೇಟೆಗೆ ಅಂತ ಹೋದ್ರೆ ಬರಿಗೇಲ್ ಬಂದಿದ್ಯಾ, ಯಾಕೆ ಏನಾಯ್ತು ಅವತ್ತು ಹೇಳು ಅಂತ ಕೇಳ್ತಾರೆ. ಹೌದು, ಅವತ್ತು ನಾನು ತುಂಬಾ ಪ್ರಯತ್ನ ಪಟ್ಟೆ, ನನ್ನ ಕೈಲೇ ಯುದ್ಧ ಮಾಡಿದ್ರು, ನನ್ನ ಕೈಲೇ ಒಂದೇ ಒಂದು ಬೇಟೆ ಆಡ್ಲಿಕ್ಕೆ ಆಗ್ಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಅವತ್ತೇನಾಯ್ತು ನನಗೆ ತಿಳಿಸು ಅಂತಂದ್ರೆ, ಒಂದ್ಸತಿ ಬೇಟೆಗೆ ಹೋದ್ರೆ ಏನಾದ್ರೂ ಒಂದು ಬೇಟೆ ಆಡ್ಕೊಂಡೇ ಬರೋದು ರಾಜ, ಅಷ್ಟು ಚಾಣಾಕ್ಷತನ ಇರ್ತಕ್ಕಂಥವ್ರು. ಅವತ್ತೊಂದ್ ದಿನ ಬರಿಗೇಲ್ ಬಂದ್ಬಿಡ್ತಾರಂತೆ. ಯಾಕೆ ಹೀಗಾಯ್ತು ಅಂತ ನೋಡಿದಾಗ ಅವಾಗ ಏನೇನ್ ನಡೀತಾ ಅವತ್ತಿನ ದಿವಸ ನನಗೆ ಕುಲಂಕುಷಿತವಾಗಿ ಹೇಳು ಅಂತ ಹೇಳಿ ಆ ರಾಜ ಕೇಳ್ತಾನಂತೆ. ಅವಾಗ ಆ ರಾಜ ಹೇಳ್ತಾನೆ, ಆ ರಾಜ ಏನಂದ್ರೆ ಬೇಟೆ ಆಡ್ತಾ 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 ಒಂದು ಸ್ಥಳಕ್ಕೆ ಹೋಗ್ತಾನೆ. ಆ ಸ್ಥಳದಲ್ಲಿ ಗೊಲ್ಲ ಅಂದ್ರೆ ಹಸುವನ್ನ ಮೇಯಿಸ್ತಕ್ಕಂಥವ್ರು ಕೆಳ ಜಾತಿಯವರು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಆ ಪೂಜೆಯನ್ನು ನೋಡಿ ಆ ಜನಗಳು ಹೇಳ್ತಾರೆ, ನಮ್ಮ ರಾಜ್ಯದ ರಾಜನೇ ಬಂದ್ಬಿಟ್ಟು ಅಂತೇಳಿ ಬಹಳ ಸಂತೋಷ ಪಟ್ಟು ಅವರನ್ನ ಸ್ವಾಗತ ಮಾಡಿ ನಮ್ಮ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾನಂತೆ ರಾಜ ಅಹಂಕಾರದಿಂದ, ನೀವೆಲ್ಲ ಕೆಳ ಜಾತಿಯವರು ಮಾಡಿರೋ ಪೂಜೆನ ನಾನು ಸ್ವೀಕಾರ ಮಾಡ್ಬೇಕಾ, ಮಾಡಲ್ಲ ಅಂತೇಳಿ ತಿರಸ್ಕಾರ ಮಾಡಿ ಹೋಗ್ತಾನಂತೆ. ಅಲ್ಲಿಂದ ಅವನಿಗೆ ಅಧಪತನಕ್ಕೆ ಕಾರಣ. ಮನೆ ಯಜಮಾನ ತಪ್ಪು ಮಾಡಿದ್ರೆ ಮನೆ ಸದಸ್ಯರಿಗೆಲ್ಲ ಪೆಟ್ಟು ಅನ್ನುವ ಹಾಗೆ ಆ ರಾಜ್ಯದ ರಾಜ ತಪ್ಪು ಮಾಡಿದಕ್ಕೆ ರಾಜ್ಯದ ಪ್ರಜೆಗಳು ಕೂಡ ಬಹಳ ಕಷ್ಟವನ್ನ ಅನುಭವಿಸ್ತಾರೆ. ಹೀಗಿದ್ದಾವೆ. ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು ನಾನು ಅಂತೇಳಿ ಆ ರಾಜಗುರುಗಳನ್ನು ಕುರಿತು ಕೇಳ್ತಾನೆ. ಯಾವುದನ್ನ ನೀನು ತಿರಸ್ಕಾರ ಮಾಡಿದೋ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಚಾರ ಮಾಡೋ, ನಿನಗೆ ಅದು ಏನು ಕಳ್ಕೊಂಡಿದ್ದು ಮತ್ತೆ ಪುನಃ ಮರುಕಳಿಸುತ್ತೆ ಅಂತ ಹೇಳ್ತಾನೆ. ತಕ್ಷಣ ಯಥಾಶಕ್ತಿ ಯಥಾಮತಿ, ಆಗ ಅವನ ಸಾಮರ್ಥ್ಯ ಎಷ್ಟಿದೋ ಅಷ್ಟು ತಕ್ಕಂತೆ ಆ ಸತ್ಯನಾರಾಯಣ ಕಲ್ಪೋಕ್ತ ಪೂಜೆನ ಮಾಡ್ತಾನೆ. ತಾನು ಮಾತ್ರ ಮಾಡೋದಲ್ಲದೆ ರಾಜ್ಯದ ಜನಗಳು ಮಾತ್ರ, ರಾಜ್ಯದ ಪ್ರಜೆ, ಬರೇ ಸಿಎಂ ಮಾತ್ರ ಮಾಸ್ಕ್ ಹಾಕೊಂಡು ಹಾಕ್ತಿರಲ್ಲ ಕೊರೋನಾದಲ್ಲಿ, ಎಲ್ಲರ ಕಟ್ಟುನಿಟ್ಟಾಗಿ ನಮ್ಮನ್ನೆಲ್ಲ ಕೂಡ ಹಾಕಿ ಮಾಸ್ಕ್ ಹಾಕ್ಸಿದ್ರು. ಹಾಗೆ ಮಾಡಿದ್ರೇನೆ ಎಲ್ಲ ಕೆಲಸಗಳು ನೆರವೇರುತ್ತೆ ಅಂತ ಹೇಳಿ. ಹಾಗೆ ತಾನು ಮಾತ್ರ ಮಾಡೋದಲ್ಲದೆ ಜನರ ಪ್ರತಿದಿನ ಎಲ್ಲಾ ಜನಗಳ ಕೈಯಲ್ಲೂ ಕೂಡ ಲಕ್ಷ್ಮೀ ಸತ್ಯನಾರಾಯಣ ಕಲ್ಪೋಕ್ತ ಪೂಜೆನ ಮಾಡಿಸ್ತಾನೆ ಅಂತ. ಮಾಡಿಸಿದ ಮೇಲೆ ಯಾವುದನ್ನ ಕಳ್ಕೊಂಡಿರ್ತಾನೋ, ಅಂದ್ರೆ ರಾಮರಾಜ್ಯವಿದ್ದದ್ದು ರಾವಣನ ರಾಜ್ಯ ಪರಿವರ್ತನೆ ಆಗಿರುತ್ತೆ, ಅದು ಪುನಃ ರಾಮರಾಜ್ಯವಾಗಿ ಪರಿವರ್ತನೆ ಆಗಿ ಮಳೆ ಬೆಳೆ ಎಲ್ಲವೂ ಕೂಡ ಸಮೃದ್ಧಿಯಾಗಿ ಮತ್ತೆ ಆ ರಾಜ್ಯಕ್ಕೆ ಸಿಗುತ್ತೆ ಅಂತ. ಈ ರೀತಿಯಾಗಿ ಆ ಸ್ವಾಮಿಯ ಕೃಪಾ ಕಟಾಕ್ಷ ಒಬ್ಬ ಕ್ಷತ್ರಿಯರಿಗೆ ಆಗುತ್ತೆ ಅಂತ ಹೇಳ್ತಾ ಆ 3ನೇ ಅಧ್ಯಾಯದ ಕಥಾ ಸಾರಾಂಶವನ್ನ ಆ ಕಲಶ ಅಂತರ್ಗತವಾಗಿರ್ತಕ್ಕಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಕುಲದೇವತಾ ಲಕ್ಷ್ಮೀ ನರಸಿಂಹನ ಪಾದಾರವಿಂದಗಳಿಗೆ ಅರ್ಪಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಹರಿಪ್ರಸಾದ ಮಹಾನೈವೇದ್ಯಂ ಲಕ್ಷ್ಮ್ಯಾಮಪಿ ನಿವೇದಯಾಮಿ, ಹರಿಪ್ರಸಾದ ಮಹಾನೈವೇದ್ಯಂ ಮುಖ್ಯ ಪ್ರಾಣಾಂತರ್ಗತ ನಿವೇದಯಾಮಿ, ಮಹಾನೈವೇದ್ಯಂ ವಿಸರ್ಜಯಾಮಿ. ಅಥ ಮಂಗಳ ನೀರಾಜನಾಖ್ಯಂ ಕರ್ಮ ಕರಿಷ್ಯೆ. ಓಂ ಸಂಸೃಷ್ಟಂ ಧನಾಮುವಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ವರುಣೋ ಧಿಯಂ ದದಾಯ ಅಪನಿದಾಯುಕ್ತಃ ಪ್ರಸನ್ನ ಮಂಗಲ ನೀರಾಜನಂ ದರ್ಶಯಾಮಿ. ವಾಕ್ಯಂ ಕರ್ಮ ಕರಿಷ್ಯೆ. ಕೈಲು ಮತ್ತು 4ನೇ ಅಧ್ಯಾಯ. ಬ್ರಾಹ್ಮಣ ಆಯ್ತು, ಕ್ಷತ್ರಿಯ ಆಯ್ತು, ಇನ್ನು ವೈಶ್ಯ. ಬ್ರಾಹ್ಮಣನ ಗುಣ ಇನ್ನೊಬ್ಬರಿಗೆ ಒಳ್ಳೆದನ್ನ ಬಯಸೋದು, ಕ್ಷತ್ರಿಯನ ಗುಣ ಯುದ್ಧವನ್ನ ಸಾರೋದು, ವೈಶ್ಯ ಬೈ ಬರ್ತೆ ವ್ಯಾಪಾರ ಆಗೋದು. ಹೇಗೆ ಅಂದ್ರೆ 2,000 ರೂಪಾಯಿ ಕೊಟ್ಟು ಅಕ್ಕಿ ಚೀಲ ತಗೊಂಡ್ರೆ ಇದರಿಂದ ನಾನು 2,000 ರೂಪಾಯಿ ಪ್ರಾಫಿಟ್ ಮಾಡಬೇಕು ಅನ್ನೋದೇ ಅವರ ಧ್ಯೇಯ ಆಗಿರುತ್ತೆ. ಅವರ ಹುಟ್ಟೆ ಅದು. ಅವ್ರ ವೈಶ್ಯರು ಮಾಡುವಂತ ಕೆಲಸವೇ ಅದು, ವೃತ್ತಿ ಅದು. ವ್ಯಾಪಾರ ಮಾಡೋದೇ ಅವರ ಸ್ಕಿಲ್ಸ್. ನಮಗೆ ಗೊತ್ತಿರುವ ಸ್ಕಿಲ್ಸ್ ಅನ್ನು ನಾವು ನಮ್ಮ ಜೀವನೋಪಾಯಕ್ಕೆ ಯೂಸ್ ಮಾಡಬೇಕೆ ಹೊರತು ಪರಮಾತ್ಮನ ವಿಚಾರದಲ್ಲಿ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಒಬ್ಬಳು ಸುಕನ್ಯೆ ಅಂತ ಗಂಡ, ಆ ವೈಶ್ಯರ ಹೆಂಡತಿ ಸುಕನ್ಯೆ. ಹೀಗೆ ಒಬ್ಬರ ಮನೆಗೆ ಪೂಜೆಗೆ ಅಂತ ಹೋಗಿರ್ತಾನೆ ವೈಶ್ಯ. ಅಲ್ಲಿ ಆಚಾರ್ಯ ಹೇಳ್ತಾರೆ, ದಾನಗಳಲ್ಲಿ ಶ್ರೇಷ್ಠವಾದದ್ದು ಕನ್ಯಾದಾನ. ಅದೇನು 2 ದಿನದ ಹಿಂದೆ ಅವ್ರ ತಂದೆ ತಾಯಿಗಳು ನಿಮಗೆ ಮಾಡಿರ್ತಕ್ಕಂತಹ ಕನ್ಯಾದಾನ, ಆ ಕನ್ಯಾದಾನ ಮಾಡೋ ಭಾಗ್ಯನೇ ನಿನಗಿಲ್ಲಲ್ಲ ಅಂತ ಹೇಳ್ತಾರೆ ಒಬ್ಬರ ಆಚಾರ ವೈಶ್ಯನಿಗೆ. ನೀನೇನು ವಂಶೋದ್ಧಾರ ಮಾಡ್ಲಿಕ್ಕೆ ಗಂಡು ಮಗು ಇದೆ, ಆದ್ರೆ ಕನ್ಯಾದಾನ ಅಂತ ಹೇಳಿದ್ರೆ ಎಷ್ಟು ಮಹತ್ವ ಕನ್ಯಾದಾನಕ್ಕೆ ಅಂತ ಹೇಳಿದ್ರೆ, ಒಂದು ಕನ್ಯಾದಾನವನ್ನು ಮಾಡಿದರೆ ಹಿಂದಿನ 7 ತಲೆಮಾರು ಮೋಕ್ಷಕ್ಕೆ ಹೋಗುತ್ತೆ, ಮುಂದಿನ 7 ತಲೆಮಾರು ಮೋಕ್ಷಕ್ಕೆ ಹೋಗುತ್ತೆ ಅಂತೇಳಿ ಶಾಸ್ತ್ರದ ವಚನ. ಅಷ್ಟು ಮಹತ್ವ ಕನ್ಯಾದಾನಕ್ಕೆ ಕೊಟ್ಟಿದ್ದಾರೆ. ಅಂತ ಕನ್ಯಾದಾನವನ್ನ ಮಾಡೋ ಭಾಗ್ಯನೇ ನಿನಗಿಲ್ಲ ಅಂತ ಆಚಾರ್ಯ ಹೇಳಿದಾಗ ಅವನ ಮನಸ್ಸಲ್ಲಿ ಅನ್ಕೊಳ್ತಾನೆ, ಅಯ್ಯೋ ನಾವು ಕನ್ಯಾದಾನ ಮಾಡ್ಬೇಕೀಗ ಅಂತ. ಈ ಕನ್ಯಾದಾನ ಮಾಡ್ಲಿಕ್ಕೆ ಅದೇ 5 ರೂಪಾಯಿ ಚಾಕ್ಲೇಟ್ ಅಲ್ಲಿ ಅಂಗಡಿ ಸಿಗೋದು. ಆ ಕನ್ಯೆಯನ್ನ 25, 26, 27, ಈಗೆಲ್ಲ 32, 34 ಹೋಗಿದೆ. ಅಲ್ಲಿವರೆಗೂ ಅದನ್ನ ಸಂರಕ್ಷಣೆ ಮಾಡಿಕೊಂಡು, ಆ ಕನ್ಯೆಯನ್ನ ಸಂರಕ್ಷಣೆ ಮಾಡಿ ಕನ್ಯೆಯನ್ನು ಒಳ್ಳೆ ವರನಿಗೆ ದಾನವನ್ನ ಮಾಡ್ತಕ್ಕಂಥದ್ದು ಕನ್ಯಾದಾನ ಅಂತ ಮಾಡಿಸ್ತಾರೆ. ಆ ಕನ್ಯಾದಾನ ದಾನವನ್ನ ಮಾಡಬೇಕು. ಆ ಕನ್ಯಾದಾನ ಮಾಡಿ ಆ ಕನ್ಯಾದಾನ ಮಾಡೋ ಭಾಗ್ಯ ನನಗೆ ಸಿಕ್ತು ಅಂದ್ರೆ ನಾನು ಸತ್ಯನಾರಾಯಣ ಕಲ್ಪೋಕ್ತ ಪೂಜೆಯನ್ನು ಮಾಡ್ತೇನೆ ಅಂತ ಸಂಕಲ್ಪವನ್ನ ಮಾಡ್ತಾನೆ. ಅಂದ್ರೆ ವ್ಯಾಪಾರ ಮಾಡ್ತಾನೆ ಪರಮಾತ್ಮನಲ್ಲಿ. ನನಗೆ ಕನ್ಯಾದಾನ ಮಾಡೋ ಭಾಗ್ಯ ಕೊಡು, ನಾನು ನಿನ್ ಪೂಜೆ ಮಾಡ್ತೀನಿ ಅಂತ. ಪರಮಾತ್ಮ ಕರುಣಾಮಯಿ. ಸರಿ ಆಯ್ತು, ನಾನು ಪೂಜೆ ಮಾಡ್ತೇಲ್ಲ ನೀನು, ನಾನು ಕೇಳಿಕೊಡ್ತೇನೆ ಅಂತ ಹೇಳಿ ಅವನಿಗೆ ಅವನ ಸುಕನ್ಯೆ ಆದಂತಹ ಹೆಂಡತಿ ಗರ್ಭಧಾರಣೆಯನ್ನ ಮಾಡ್ತಾಳೆ. ಗರ್ಭ 9 ತಿಂಗಳಾಗುತ್ತೆ. ತದನಂತರದಲ್ಲಿ ಒಳ್ಳೆ ಸುಲೋಚನ ಅಂದ್ರೆ ಒಂದು ಮಗು, ಹೆಣ್ಣು ಮಗು ಆಗುತ್ತೆ. ಆ ಹೆಣ್ಣು ಮಗು ಆದಾಗ ಹೆಂಡತಿ ಅದನ್ನು ನೆನಪು ಮಾಡ್ತಾಳಂತೆ.
ನೋಡ್ರಿ ಹೀಗೆ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ರೆ ಮಾಡಿ ಅಂತ. ಹಿಂಗಿದು ನಾಮಕರಣ ಆಗುತ್ತಲ್ಲ, ನಾಮಕರಣ ಪೂಜೆ ಮಾಡ್ಬಿಡು ಅಂತ ಮತ್ತೊಂದು ಫಂಕ್ಷನ್ ಯಾಕೆ ಮಾಡೋಣ ಅಂತ ಹೇಳ್ತಾರೆ. ಸರಿ ಅಂತ ನಾಮಕರಣ ಆಗುತ್ತೆ. ಸುಲೋಚನ ಅಂತ ಹೆಸರನ್ನು ಇಡ್ತಾರೆ. ಸುಷ್ಟು ಲೋಚನ ಸುಲೋಚನ, ಒಳ್ಳೆ ಕಣ್ಣಿರ್ತಕ್ಕಂಥವಳು ಅಂತ ಆ ಮಗುವಿಗೆ ಹೇಳ್ತಾರೆ. ಸುಲೋಚನ ಅಂತ ಹೆಸರು ಇಡ್ತಾರೆ. ಆ ನಾಮಕರಣ ಸಮಯದಲ್ಲಿ ಹೆಂಡತಿ ಆದ್ರೂ ನೆನ್ಪು ಮಾಡ್ತಾಳಂತೆ. ನೋಡ್ರಿ ನಾಮಕರಣ ಬಂತು ಮಾಡಿ ಅಂತ. ಹೆಂಗಿದ್ರು ಮಗಳು ದೊಡ್ಡೋಳಾಗ್ತಾಳೆ, ಅವಾಗ ಮಾಡಿದ್ರೆ ಅಂತ ಮತ್ತೆ ಮುಂದಕ್ಕೆ ಹಾಕ್ತಾರೆ. ಮಗಳು ದೊಡ್ಡೋಳಾಗ್ತಾಳೆ, ಅವಾಗ ಕೂಡ ಹೆಂಡತಿ ಆದ್ರೂ ನೆನ್ಪು ಮಾಡ್ತಾಳೆ. ಮಗಳು ಹುಟ್ಟಿದಾಗ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಲಿಲ್ಲ, ನಾಮಕರಣದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಲಿಲ್ಲ, ದೊಡ್ಡೊಳಗಿದ್ರೆ ಮಾಡಿ. ಇದು ದೊಡ್ಡೊಳಗಿದ್ರೆ ಒಳ್ಳೆ ವ್ಯಾಪಾರಸ್ಥ ಹುಡುಗ ಸಿಗ್ಲಿ, ಮದುವೆ ಸಮಯದಲ್ಲಿ ಮಾಡ್ಬಿಡೋಣ ಅಂತ ಮತ್ತೆ ಮುಂದಕ್ಕೆ ಹಾಕ್ತಾರೆ. ಸರಿ ಅಂತ ಹೇಳಿ ಪರಮಾತ್ಮ ಏನ್ ಮಾಡ್ತಾನೆ, ಒಂದಲ್ಲ ಎರಡಲ್ಲ 3 ಬಾರಿ ನೋಡ್ತಾರೆ. ವ್ಯಾಪಾರ ಮಾಡಿದ್ರು ಕೂಡ ಕರುಣಾಮಯಿ ಪರಮಾತ್ಮ ಸರಿ ಸುಳ್ಳೆ ಇರ್ತಾನೆ. ಆದ್ರೆ ಅಷ್ಟು ಬಾರಿ ನಾವು ವ್ಯಾಪಾರ ಮಾಡಿದ್ರು ಕೂಡ ಮದುವೆ ಸಮಯದಲ್ಲಿ ಹೆಂಡತಿ ಆದ್ರೂ ನೆನಪು ಮಾಡೋದಿಲ್ಲ, ಮರ್ತು ಬಿಡ್ತಾಳೆ. ಯಾಕೆಂದ್ರೆ ಮಗಳ ಅಲಂಕಾರಕ್ಕಿಂತ ತನ್ನ ತಾಯಿಯ ಸಿಂಗಾರವೇ ಜಾಸ್ತಿ ಅನ್ನುವ ಹಾಗೆ ಅಲ್ಲಿ ಮರ್ತು ಬಿಡ್ತಾಳೆ. ಹೆಂಡತಿ ಆದವಳು ಮರ್ತು ಬಿಡ್ತಾಳೆ ಗಂಡನಿಗೆ ನೆನಪು ಮಾಡೋದು. ಯಾಕೆಂದ್ರೆ ಧರ್ಮ ಪತ್ನಿ ಅಂತ ಹೇಳಿದ್ರೆ ಹಿಂದಿನ ಕಾಲದ ಹೇಳ್ತಾ ಇದ್ದೀನಿ, ಈಗಿನ ಕಾಲದ ಯಾವ್ದು ನಾನು ಮಾತಾಡೋದಿಲ್ಲ. ಹಿಂದಿನ ಕಾಲದಲ್ಲಿ ಗಂಡಸರು ಹೊರಗಡೆ ಕೆಲಸಕ್ಕೆ ಅಂತ ಹೋಗ್ತಾ ಇದ್ರು, ಹೆಂಗಸರು ಮನೆಯಲ್ಲಿ ಇರ್ತಾ ಇದ್ರು. ಹೊರಗಡೆ ಕೆಲಸದ ಬಿಸಿಯ ಒತ್ತಡದಲ್ಲಿ ಏನಾದ್ರೂ ಧರ್ಮ ಕಾರ್ಯಗಳನ್ನ ಮರ್ತಿದ್ರೆ ಹೆಂಡತಿ ಆದವಳು ನೆನಪು ಮಾಡಬೇಕು ಅಂತ ಇದ್ರು. ಈಗಿನ ಕಾಲದಲ್ಲಿ ನಾನು ಇದನ್ನ ಹೇಳ್ತೇನೆ, ಹಿಂದಿನ ಕಾಲದಲ್ಲಿ ಇದು ಕ್ರಮ. ಹಾಗೆ ಹೆಂಡತಿ ಆದವಳು ಒಂದಲ್ಲ 3-4 ಬಾರಿ ನೆನಪು ಮಾಡ್ತಾಳೆ. ಮದುವೆ ಸಂದರ್ಭದಲ್ಲಿ ನೆನಪು ಮಾಡದೆ ಮರ್ತೋ ಬಿಡ್ತಾಳೆ. ಅವನು ಮರ್ತು ಬಿಟ್ಟು ಒಳ್ಳೆ ವ್ಯಾಪಾರ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ಮದುವೆ ಆಗುತ್ತೆ. ವ್ಯಾಪಾರಸ್ಥ ಹುಡುಗನ ಕರ್ಕೊಂಡು ಅಳಿಯ ಮಾವ ಬೇರೊಂದು ರಾಜ್ಯಕ್ಕೆ ವ್ಯಾಪಾರಕ್ಕೆ ಹೋಗ್ತಾರೆ. ಬೇರೊಂದು ರಾಜ್ಯಕ್ಕೆ ಹೋದಾಗ ಒಂದಲ್ಲ ಎರಡಲ್ಲ 3 ಅಲ್ಲ 4-5 ಬಾರಿ ವ್ಯಾಪಾರವನ್ನು ಪರಮಾತ್ಮ ಮಾಡ್ದ. ಪರಮಾತ್ಮ ಹೇಳ್ತಾನೆ, 4-5 ಬಾರಿ ನೀ ಮಾಡಿದ್ಯಾ, ನಾನು ಒಮ್ಮೆ ನಿನ್ನ ಜೀವನದಲ್ಲಿ ವ್ಯಾಪಾರ ಮಾಡ್ತೇನೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಒಮ್ಮೆ ನಮ್ಮ ಜೀವನದಲ್ಲಿ ವ್ಯಾಪಾರ ಮಾಡ್ದ ಅಂತ ಹೇಳಿದ್ರೆ ನಮ್ಮ ಜೀವನವೇ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋದಕ್ಕೆ ಆ ವೈಶ್ಯನ ದೃಷ್ಟಾಂತ. ಹಿಂಗೆ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಇಬ್ರು ಕಳ್ಳರು ಒಂದು ವಸ್ತುವನ್ನ ಕತ್ಕೊಂಡು ಓಡಿ ಬರ್ತಾ ಇರ್ತಾರೆ ರಾಜಭವನದಿಂದ. ಅವರಿಂದ ರಾಜಭಟ್ರು ಓಡಿ ಬರ್ತಾ ಇರ್ತಾರೆ. ಇನ್ನೇನು ಕಳ್ಳರು ಸಿಕ್ಬಿಡ್ತಾರೆ ಅನ್ನೋದಕ್ಕೆ ಕಳ್ಳರು ಏನ್ ಮಾಡ್ತಾರೆ, ಕದ್ದಿರ್ತಕ್ಕಂಥ ವಸ್ತುವನ್ನ ಸಿಕ್ಬಿದ್ರೆ ನಮ್ಮ ಜೈಲಿಗೆ ಹಾಕ್ಬಿಡ್ತಾನೆ ಅಂತ ಹೇಳಿ ಕದ್ದಿರ್ತಕ್ಕಂಥ ವಸ್ತುವನ್ನ ಇವರಿಬ್ಬರು ವ್ಯಾಪಾರಕ್ಕೆ ಅಂತ ಬರುವ ಅಳಿಯಮ್ಮವನ್ನು ಕೇಳ್ಕೊಟ್ಟು ಓಡಿಬಿಡ್ತಾರೆ ಕಳ್ಳರು. ತಕ್ಷಣ ಆ ರಾಜಭಟ್ರಿಗೆ ಗೊತ್ತಿದೆ ಕಳ್ಳರು ಇರಲ್ಲ ಅಂತ. ಕಳ್ಳರನ್ನ ಕರ್ಕೊಂಡು ಹೋಗ್ತಿದ್ರೆ ರಾಜ ಅವನಿಗೆ ಬೈತಾರಲ್ವಾ, ಅದಕ್ಕೆ ಏನ್ ಮಾಡ್ತಾರೆ, ಕೈ ಬಾಯಿ ಕಟ್ಟಿ ಕರ್ಕೊಂಡು ಹೋಗ್ಬಿಡ್ತಾರೆ. ಹಿಂದೆ ಮುಂದೆ ಯೋಚನೆ ಮಾಡೋದು. ರಾಜನು ಕೂಡ ಕುಲಂಕುಷಿತವಾಗಿ ಯೋಚನೆ ಮಾಡದೆ ಯಾವುದನ್ನು ವಿಚಾರ ಮಾಡದೆ ಅವರಿಬ್ಬರನ್ನು ಕಾರಾಗೃಹಕ್ಕೆ ಹಾಕಿ ಬಿಡ್ತಾರೆ. ಪಾಪ ಹೊಸದಾಗಿ ಮದುವೆ ಆಗಿದ್ದಾಳೆ ಸುಲೋಚನ, ಗಂಡನ ದಾರಿಯನ್ನ ಕಾಯ್ತಾ ಇದ್ದಾಳೆ. ಗಂಡ ಬರ್ತಾನೆ 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 ಅಂತ. ಇವಾಗ ಆದ್ರೆ ಬನ್ನಿ ಸರ್ ಅನಂತ ಅವರೇ, ನಿಮ್ಮ ಮಗು ಇಲ್ಲಿ ಪ್ಲೇ ಹೋಮ್ ಅಲ್ಲಿ ಸುಸು ಮಾಡಿದ್ರೆ ಬನ್ನಿ ಅಂತ ಕರೆದು ಬಿಡ್ತಾರೆ. ಅಷ್ಟು ಅಪ್ಡೇಟ್ ಇವಾಗ ನಾವು ಆಗೋಗಿದೆ, ಅಷ್ಟು ನಾವು ಜನರೇಷನ್ ಮುಂದೆ ಬಂದಿದ್ದೀವಿ, ಅಷ್ಟು ಕೋಆರ್ಡಿನೇಷನ್ ಆಗೋಗಿದೆ. ಹಿಂದಿನ ಕಾಲದಲ್ಲಿ ಆ ಕೋಆರ್ಡಿನೇಷನ್ ಇರ್ಲಿಲ್ಲ. ಬರ್ಬೇಕು ಅಲ್ಲಿಂದ ಯಾರಾದ್ರೂ ಒಬ್ರು ಇಲ್ಲಿ ಬರ್ಬೇಕು ವ್ಯಾಪಾರಕ್ಕಿಂತ ಬಂದವ್ರಿಗೆ ನೆನಪಾದವರು ಅವ್ರಿಗೆ ವಿಚಾರಗಳನ್ನು ತಿಳಿಸ್ಬೇಕು. ಇಷ್ಟೆಲ್ಲ ಪ್ರೊಸೀಜರ್ ನಡೆಯೋದಕ್ಕೆ 1 ತಿಂಗಳು ಗಟ್ಟಲೆ ಆಗೋಗುತ್ತೆ. ದಾರಿ ಕಾಯ್ತಾ ಇರ್ತಾಳೆ ಪಾಪ. ಅವಾಗ ತಾಯಿಗೆ ಸುಖನಿಗೆ ನೆನಪಾಗತ್ತೆ, ನಿಮ್ ತಂದೆ ಮಾಡೋ ತಪ್ಪಿಗೆ ಕಷ್ಟ ಅನುಭವಿಸ್ತಿರೋದು ನಾವು, ಯಾವುದನ್ನ ನಾವು ಮಾಡ್ತೀವಿ ಅಂತ ಹೇಳಿ ಬಿಟ್ಟಿದೀವಿ ಅದನ್ನ ಮಾಡೋಣ ಬಾ ಅಂತೇಳಿ ನದಿ ದಂಡಿಗೆ ಸಮುದ್ರ ದಂಡಿಗೆ ಕರ್ಕೊಂಡು ಹೋಗ್ತಾಳೆ ಸುಖನೆ. ಕರ್ಕೊಂಡು ಹೋಗಿದ ತಕ್ಷಣವೇ ಆ ರಾಜನಿಗೆ ಅಶರೀರವಾಣಿ ಆಗುತ್ತಂತೆ. ಏನಂತ ಹೇಳಿದ್ರೆ, ನೀನು ಮಾಡಿರುವ ರಾಜಭಟರು ಮಾಡಿರೋ ತಪ್ಪಿಗೆ ಇಬ್ಬರು ಅಮಾಯಕ ವ್ಯಾಪಾರಸ್ಥರ ವ್ಯಾಪಾರಕ್ಕೆ ಬಂದವ್ರನ್ನ ನೀನು ಕಾರಾಗೃಹಕ್ಕೆ ಹಾಕಿದೆ. ಪಾಪ ತಿಂಗಳಗಟ್ಟಲೆ ಬಿಟ್ಕೊಂಡಿದ್ಯಾ, ಅವರಿಬ್ಬರನ್ನ ನೀನು ಒಳ್ಳೆ ರೀತಿಯಲ್ಲಿ ಉಪಚಾರ ಮಾಡಿ ಕೊಟ್ಕಳಿಸು, ಅಂದ್ರೆ ವಜ್ರ ವೈಡೂರ್ಯ ದವಸ ಧಾನ್ಯಗಳನ್ನ ಹಡಗು ಗಟ್ಟಲೆ ಕೊಟ್ಕಳಿಸು ಅಂತ ಹೇಳಿ ಆ ರಾಜನಿಗೆ ಅಶರೀರವಾಣಿ ಆಗುತ್ತೆ. ತಕ್ಷಣ ರಾಜ ಎದ್ದು ನೋಡ್ತಾನೆ, ಓ ಹೌದಂತ ಹೋಗಿ ಕುಲಂಕುಷವಾಗಿ ವಿಚಾರ ಮಾಡೋದು ಗೊತ್ತಾಗುತ್ತೆ, ರಾಜಭಟ್ರು ಮಾಡಿರೋ ತಪ್ಪು ಅಂತೀರ. ಆ ರಾಜಭಟ್ರನ್ನಿಬ್ಬರನ್ನ ಕಾರಾಗೃಹಕ್ಕೆ ತಳ್ಳಿ ಇವರಿಬ್ಬರನ್ನ ಬಿಟ್ಟು ಕಳಿಸ್ತಾನೆ. ವಜ್ರ ವೈಡೂರ್ಯ ದವಸ ಧಾನ್ಯಗಳನ್ನ 7 ತಲೆಮಾರು ಕುತ್ಕೊಂಡು ತಿನ್ನುವಷ್ಟು ಕೊಟ್ಟು ಕಳಿಸ್ತಾನೆ. ಇದರಲ್ಲಿ ಪರಮಾತ್ಮ ಸ್ವಾಮಿಯೇ ಸನ್ಯಾಸಿ ವೇಷ ಧಾರಣೆ ಮಾಡ್ಕೊಂಡು ಬರ್ತಾನಂತೆ, ಪರೀಕ್ಷೆ ಮಾಡ್ತಾನಂತೆ. ಯಾಕಂದ್ರೆ ನಮ್ಮದಲ್ಲದ ಸಂಪತ್ತು ಇವನ್ ಯಾವ ರೀತಿಯಾಗಿ ಯೂಸ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಸಂಪತ್ತು ಪರೀಕ್ಷೆ ಮಾಡ್ತಾನೆ. ಉದಾಹರಣೆಗೆ ನಾನು ನೀವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ನಿಮ್ ಕಣ್ಣಿಗೆ ಮಾತ್ರ 50 ರೂಪಾಯಿ ಕಾಣ್ತಾರೆ, ನನಗೆ ಕಾಣಲ್ಲ. ದಾರಿಯಲ್ಲಿ ಬಿದ್ದಿದ್ದು ರೋಡಲ್ಲಿ ಅಂದ್ರೆ ಆ ದುಡ್ಡನ್ನು ನೀವು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ತೀರಾ ಅನ್ನೋದನ್ನ ಪರೀಕ್ಷೆ ಮಾಡೋದು ಪರಮಾತ್ಮನ ಚಿತ್ತ ಇದರಲ್ಲಿ ಇರುತ್ತೆ. ಹಾಗಾಗಿ ಆ ದವಸ ಧಾನ್ಯ ವಜ್ರ ವೈಡೂರ್ಯಗಳನ್ನು ಸಿಕ್ಕಿದ್ದನ್ನೆಲ್ಲ ಏನ್ ಮಾಡ್ತಾನೆ ನೋಡೋಣ ಅಂತೇಳಿ ಆ ಸ್ವಾಮಿಯೇ ಸನ್ಯಾಸಿ ವೇಷ ಧಾರಣೆ ಮಾಡ್ಕೊಂಡು ಕೇಳ್ತಾನಂತೆ. ಏನಪ್ಪಾ ಆ ಸನ್ಯಾಸಿ ಬರೋದು ನೋಡಿ ಇವರಿಬ್ರು ಮಾತಾಡ್ಕೊಳ್ತಾರಂತೆ. ಅಳಿಯ ಮಾವ ಸನ್ಯಾಸಿ ಬರ್ತಾ ಇದ್ದಾನೆ, ಕೇಳಿದ್ರೆ ಮತ್ತೆ ಅವನಿಗೆ ಕೊಡ್ಬೇಕಾಗುತ್ತೆ, ಏನಿಲ್ಲ ಬರೀ ಕಲ್ಲು ಮಣ್ಣು ಬಳ್ಳಿಗಳು ಅಂತ ಹೇಳ್ಬಿಡೋಣ ಅಂತ ಹೇಳ್ತಾರೆ. ಸರಿ ಅಂತ ಸನ್ಯಾಸಿ ಬಂದು ಕೇಳ್ತೀನಿ, ಏನಪ್ಪ ಇಷ್ಟೊಳ್ಳೆ ವ್ಯಾಪಾರ ಆಗಿದೆ ನಿನಗೆ ಅಂತ ಕೇಳಿದಾಗ, ಏನಿಲ್ಲ ಬರೀ ಕಲ್ಲು ಮಣ್ಣು ಬಳ್ಳಿಗಳು ಅಷ್ಟೇ ಅಂತ. ತಥಾಸ್ತು ಹಾಗೆ ಆಗಲಿ ಅಂತ ಹೇಳಿ ಸನ್ಯಾಸಿ ಹೊರಟೋಗ್ತಾರೆ. ಹೋಗಿ ನೋಡ್ತಾರೆ ದವಸ ಧಾನ್ಯ ವಜ್ರ ವೈಡೂರ್ಯ ಎಲ್ಲವೂ ಕೂಡ ಕಲ್ಲು ಮಣ್ಣು ಪರಿವರ್ತನೆ ಆಗಿಬಿಡುತ್ತೆ. ಆ ವೈಶ್ಯ ಹೇಳ್ಕೊಡ್ತಂತೆ, ಕೈ ಬಂದಿದ್ ಬಾಯಿ ಬರಲಿಲ್ಲ, ಯಾಕೆ ಹಿಂಗಾಯ್ತು ಅಂತ ಸ್ವಲ್ಪ ಕುತ್ಕೊಂಡು ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಆ ಸ್ವಾಮಿಗೆ ಆ ಸನ್ಯಾಸಿಗೆ ನಾವು ಅವಮಾನ ಮಾಡೋದಕ್ಕೆ ನಮಗೆ ಈ ಗತಿ ಬಂದಿದೆ ಅಂತ. ತಕ್ಷಣ ಆ ಸನ್ಯಾಸಿಯನ್ನು ಕರೆದು ಒಳ್ಳೆ ಉಪಚಾರ ಮಾಡ್ತಾನೆ, ಯಾವುದನ್ನ ಕಳ್ಕೊಂಡಿರ್ತೋ ಪುನಃ ಮರ್ಕೊಳಿಸ್ತಾನೆ ಅಂತ ಹೇಳಿ. ಅಂದ್ರೆ ಸನ್ಯಾಸಿ ಯಾಕೆ ಇಷ್ಟೊಂದು ಮಹತ್ವ ಅಂತ ಹೇಳಿದ್ರೆ, ಸನ್ಯಾಸಿ ಸರ್ವಸಂಗ ಪರಿತ್ಯಾಗ, ಎಲ್ಲದರ ಸಂಘದಿಂದ ಪರಿತ್ಯಾಗವನ್ನು ಹೊಂದಿರ್ತಾರೆ. ಅವ್ರು ಏನಾದ್ರೂ ಕೇಳಿದಾರಂದ್ರೆ ಅದರಷ್ಟು ಸಾಕ್ಷಾತ್ ಪರಮಾತ್ಮನೇ ಕೇಳಿದಾನಂತೇಳಿ ಮನಸ್ಸಲ್ಲಿ ಇಟ್ಕೊಂಡು ನಾವು ಅದನ್ನ ಎಷ್ಟೇ ನಮ್ಮ ಅಮೂಲ್ಯವಾದ ವಸ್ತುಗಳ ಕೊಟ್ಬಿಡ್ಬೇಕು. ಉದಾಹರಣೆ ಹಿಂದೆ ನಮ್ಮ ಮನೆಯಲ್ಲೆಲ್ಲ ಕೇಳ್ತಿದೆ,
ನಮ್ಮನ್ನೆಲ್ಲ ವಿದ್ಯಾಪೀಠ ಸೇರಿಸಬೇಕಾದ್ರೆ ಕೂಡ ನಾವು ವಿದ್ಯಾಪೀಠಕ್ಕೆ ಹೋಗಿ ನಾನು ನೀನೇನು ಇಟ್ಕೊಂಡು ಏನ್ ಮಾಡ್ತೀಯ, ನಾವು ವಿದ್ಯಾಪೀಠಕ್ಕೆ ಹಾಕಿ ಬಾಂಬೆ ವಿದ್ಯಾಪೀಠ ನಾವು ಓದಿಸ್ತೀನಿ ಅಂತ ಹೇಳಿ ಸತ್ಯ ಪ್ರಮೋದರು ಹೇಳಿದ್ದಿದೆ. ಆ ಸಾಲಿಗ್ರಾಮ ನೀನೇನು ಪೂಜೆ ಮಾಡ್ತೇವೆ ಕೊಡು, ನಾನು ಪೂಜೆ ಮಾಡ್ತೇನೆ ಅಂತ ಇಸ್ಕೊಂಡು ಹೋಗಿ ಪೂಜೆ ಮಾಡುತ್ತಿದ್ದೆ. ಅಂದ್ರೆ ಸನ್ಯಾಸಿಗಳು ಕೇಳಿದಾರೆ ಅಂದ್ರೆ ಅವರು ಸಾಕ್ಷಾತ್ ಪರಮಾತ್ಮನೇ ಕೇಳಿದಾರೆ ಅಂತೇಳಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಏನೂ ಇಲ್ಲ ಅಂತೇಳಿ ಸುಳ್ಳು ಹೇಳ್ತಾರೆ. ಮತ್ತೆ ಗೊತ್ತಾಗಿ ತನ್ನ ಸರಿ ಮಾಡ್ಕೊಳ್ತಾನೆ. ಈಗ ಮಾಡ್ಕೊಂಡು ಬರ್ಬೇಕಾದ್ರೆ ಸಮುದ್ರ ದಂಡಿ ಬರ್ತಾ ಇರ್ತಾರೆ. ಬರ್ಬೇಕಾದ್ರೆ ಪೂಜೆ ಮುಗಿದಿರುತ್ತೆ, ತಾಯಿ ಹೇಳ್ತಿರ್ತಾಳೆ ಸುಕನ್ಯೆ, ಪ್ರಸಾದ ತಗೊಳ್ತಾ ಇದು ತಗೊಳ್ದೇನೆ ಗಂಡ ಬಂದಿರೋ ಸಂತೋಷದಲ್ಲಿ ಓಡೋಗ್ಬಿಡ್ತಾನೆ. ಹೊಸದಾಗಿ ಮದುವೆ ಆಗಿರ್ತಾರೆ, ಓಡೋಗ್ಬಿಡ್ತಾನೆ. ಅವನ ಬರ್ತಕ್ಕಂತ ಹಡಗು ಕಡಲಲ್ಲಿ ಮುಳುಗಿ ಹೋಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಏನಾಯ್ತು ಗೊತ್ತಾಗಲ್ಲ, ದಿಗ್ಭ್ರಾಂತ ಆಗ್ಬಿಡ್ತಾಳೆ. ಇಷ್ಟು ಹತ್ರದಲ್ಲಿ ಬರ್ತಾ ಇದ್ದಾನೆ ಇಲ್ಲಿ ತನಕ್ಕೆ, ಇವಾಗ ಹಿಂಗ ಆಗ್ಬಿಡ್ತಾರ ಅಂತ ಕೇಳಿದ್ರೆ ತಕ್ಷಣ ತಾಯಿ ಬಂದು ಹೇಳ್ತಾಳೆ, ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗು, ಎಲ್ಲ ಸರಿ ಹೋಗಿ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಕ್ಷೇಮವಾಗಿ ಬಂದು ಆ ದಡವನ್ನು ಮುಟ್ತಾನಂತೆ ಆ ವೈಶ್ಯ ವ್ಯಾಪಾರಸ್ಥ ಗಂಡ. ಹೀಗೆ ನಮ್ಮದಲ್ಲದ ವಿಚಾರದಲ್ಲಿ ಪರಮಾತ್ಮ ನಮ್ಮನ್ನ ಪರೀಕ್ಷೆ ಮಾಡ್ತಾನೆ. ಇನ್ನೊಂದು, ಪರಮಾತ್ಮನಲ್ಲಿ ನಾವು ವ್ಯಾಪಾರವನ್ನ ಒಂದಲ್ಲ ಎರಡಲ್ಲ ಮಾಡಬಾರ್ದು. ಮಾಡಿದ್ರೆ ನಮಗಿರ್ತಕ್ಕಂಥ ಸ್ಕಿಲ್ಸ್ ಅನ್ನು ನಮ್ಮ ಜೀವನೋಪಾಯಕ್ಕೆ ನಾವು ಯೂಸ್ ಮಾಡ್ಬೇಕೆ ಹೊರತು ಅವರ ವಿಚಾರಕ್ಕೆ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ. ಅವನು ನಮಗೆ ಏನು ಕಲಿಸ್ಬೇಕು ಅದನ್ನು ಕಲಿಸ್ತಾನೆ ಅಂತ ಹೇಳ್ತಾ 4ನೇ ದಿನದ ಕಥಾ ಸಾರಾಂಶವನ್ನ ಆ ಕಲಶ ಅಂತರ್ಗತನಾಗಿರ್ತಕ್ಕಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಕುಲದೇವತ ಲಕ್ಷ್ಮೀ ನರಸಿಂಹನ ಪಾದದಿಂದ ಹೇಳ್ತಾ ಶ್ರೀಕೃಷ್ಣಾರ್ಪಣ ಅಥವಾ ಚತುರ್ಥೋಧ್ಯಾಯ प्रसन्न मंगल निराजं दर्शयामि रक्कां धारयामि शिरसि धारयामि प्रसन्न मंगल निराजनं रक्षां शिरसि धारयामि ಶ್ರವಣಾಖ್ಯಂ ಕರ್ಮ ಕರಿಷ್ಯೆ. 5ನೇ ಅಧ್ಯಾಯದ ಕಥೆಯನ್ನ ಕೇಳಿಸಿದ್ದೇವೆ. ಕೈಯಲ್ಲಿ ಹೂ ಮತ್ತು ಅಕ್ಷತೆಯನ್ನು ಇಟ್ಕೊಳ್ಳಿ. ಏನ್ ಹೇಳ್ತಾರೆ 5ನೇ ಅಧ್ಯಾಯ ಅಂತ ಹೇಳಿದ್ರೆ, ಫಲಸ್ತುತಿ. ಯಾವ ರೀತಿಯಾಗಿ ಪೂಜೆಗಳನ್ನ ಮಾಡಿದ್ರೆ ಯಾವ ವರವನ್ನ ಪರಮಾತ್ಮ ಕೊಡ್ತಾನೆ ಅಂತ. ಉದಾಹರಣೆಗೆ ಮನೆ ಓಪನಿಂಗ್ ಆಗಿರುತ್ತೆ, ಅವಾಗೂ ಕೂಡ ಸತ್ಯನಾರಾಯಣ ಕಲ್ಪೋಕ್ತ ಪೂಜೆನೆ ಮಾಡ್ತಾರೆ. ಅವಾಗ ಮಾಡಿದಾಗ ಆಚಾರ ಹೇಳ್ತಾರೆ ಮಂತ್ರಾಕ್ಷತೆ ಹಾಕಿ ಅಂತ. ಬನ್ನಿ 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 ಅಂತ ಮಂತ್ರಾಕ್ಷತೆ ಹಾಕಿ ಅಂದ್ರೆ ಕಾನ್ಸಂಟ್ರೇಷನ್ ಎಲ್ಲ ಬಂದ ಅತಿಥಿಗಳ ಮೇಲೆ ಇದ್ದು ಪೂಜೆಯಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಕ್ಯಾಶ್ ಇಲ್ಲದ ಚೆಕ್ಕಿನಾಗಿ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿಲ್ಲ, ಚೆಕ್ ಸೈನ್ ಮಾಡಿದ್ರೆ ಚೆಕ್ ಬೌನ್ಸ್ ಆಗುತ್ತೆ. ಹಂಗೆ ಇಲ್ಲಿಯೂ ಕೂಡ ಶ್ರದ್ಧಾ ಭಕ್ತಿಯಲ್ಲಿ ಪೂಜೆ ಮಾಡಿದ್ರೆ ನೀವು ಮಾಡಿರ್ತಕ್ಕಂಥ ಪೂಜೆ ರಾಕ್ಷಸರಿಗೆ ಮುಗಿತು ಹೊರತು ರಾಕ್ಷಸರನ್ನ ಬಲಪಡಿಸುತ್ತೆ ಹೊರತು ದೇವರನ್ನಲ್ಲ. ಹಾಗಾಗಿ ಶ್ರದ್ಧಾ ಭಕ್ತಿ ಎಷ್ಟು ಶ್ರದ್ಧೆಯಿಂದ ನಾವು ಪೂಜೆಯನ್ನು ಮಾಡ್ತೇವೆ ಅಷ್ಟು ನಮಗೆ ಉತ್ತಮ ಫಲವನ್ನು ಪರಮಾತ್ಮ ಕೊಡ್ತಾನೆ ಅಂತ ಹೇಳಿ. ಯಾಕೆ ಲಕ್ಷ್ಮೀ ಸತ್ಯನಾರಾಯಣ ಕಲ್ಪೋಕ್ತ ಪೂಜೆನ ಮದುವೆ ಆದ್ಮೇಲೆ ಮಾಡ್ತಾರೆ, ಮನೆ ವಸ್ತ್ರದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ಹೊಸದಾಗಿ ಮನೆ ತಗೊಳ್ಳೋದು ಯಾಕೆ? ಸುಖ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ, ನಾವು ಒಳ್ಳೆ ರೀತಿಯಲ್ಲಿ ಜೀವನವನ್ನು ನಡೆಸಲಿಕ್ಕೆ. ಹೊಸ